ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪುಷ್ಪಲತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ, ಇದು ಬಂದು ನಮ್ಮ ಊರು ಬಂದು ಸೊಕ್ರಪಟ್ಟಣ ಹತ್ರ ಇರೋ ಹುಲಿಕೆರೆ ಅಂತ ಒಂದು ಪುಟ್ಟ ಹಳ್ಳಿ. ಅಲ್ಲಿಗೆ ಬಂದಿದ್ದೀವಿ ಇವತ್ತು. ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇದ್ದಿದ್ದರಿಂದ ಒಂದು ರೌಂಡು ಊರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ದಿಢೀರಂತ ಪ್ಲ್ಯಾನಿಂಗ್ ಎಲ್ಲ ಆಯಿತು. ಸೊ ಹಾಗಾಗಿ ಬಂದ್ವಿ. ಇಲ್ಲಿ ನೋಡಿ, ಇದು ಬಂದು ಸುಳ್ಯಕಾಳು ಅದನ್ನು ಹಾಕಿದ್ರು. ಅದು ಸಣ್ಣ ಸಸ್ಯಾಗಿ ಬರ್ತಾಯಿದ್ವು. ತುಂಬ ದಿವಸ ಈಗಷ್ಟೇ ರೀಸೆಂಟಾಗಿ ನಾವು ಅಡಿಕೆ ಸಸಿನ ಹಾಕಿದ್ವಿ. ನಮ್ಮ ಮನೆಯವರು ಡೈಲಿ ಬರೋದು, ನೀರೆಲ್ಲ ಹಾಕೋದು ಹಂಗೆಲ್ಲ ಮಾಡ್ತಾಯಿದ್ರು. ನಾವು ತುಂಬ ದಿನ ಆಗಿತ್ತು, ಹೋಗಿ ಬರೋಣ ಅಂತ ಹೇಳಿ ದಿಢೀರಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಹೊರಟು ಬಂದೇ ಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಾರ್ಮ್ ನೋಡೋಕ್ಕೆ ಒಂಥರ ಖುಷಿ. ಹಳ್ಳಿಗೆ ಬರೋದೇ ನಮಗೆಲ್ಲ ಒಂಥರ ಖುಷಿ. ಹಳ್ಳಿಲಿ ಹಂಗೆ ಒಂದು ಪುಟ್ಟ ಸೆಟ್ ಥರ ಮಾಡಿದರು. ಬಿಸಿಲೆಲ್ಲ ಇದ್ದರೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ. ಈಗ ನೀರೆಲ್ಲ ಕರೆಂಟ್ ಇತ್ತು ಅಂತ ಹೇಳಿಬಿಟ್ಟು, ಹಳ್ಳಿ ಕಡೆ ಸ್ವಲ್ಪ ಕರೆಂಟಿಗೆಲ್ಲ ಪ್ರಾಬ್ಲಮ್ ಅಲ್ವಾ, ಕರೆಂಟ್ ಇತ್ತು ಅಂತ ಹೇಳಿಬಿಟ್ಟು ನೀರೆಲ್ಲ ಆನ್ ಮಾಡಿದರು. ನನ್ನ ಮಗಂಗೆ ಹೇಳ್ತಾ ಇದ್ದೆ, ಪ್ಯೂರ್ ವಾಟರ್ ಇದು, ಭೂಮಿಯಿಂದ ಬರೋದು, ನೀರು ಕುಡಿ ಅಂತ. ಹಾಗಾಗಿ ಅವ್ನು ನೀರೆಲ್ಲ ಕುಡಿತಾ ಇದ್ದ. ಬಿಸಿಲು ತುಂಬ ಇದನ್ನೇ ಇತ್ತು, ನೀರೆಲ್ಲ ಬಿಡಲೇಬೇಕಲ್ವ. ಅದು ಬೀನ್ಸ್ ಕಾಳನ್ನು ಹಾಕಿದ್ರು. ರೀಸೆಂಟಾಗಿ ಇನ್ನೂ 2 ಡೇಸ್ ಆಗಿತ್ತಷ್ಟೇ, ಅದಲ್ಲೇ ಚಿಗುರು ಚೆನ್ನಾಗೇ ಬಂದಿತ್ತು. ಇದು ಒಂದು ಎಕರೆ ಇದೆ ಅಷ್ಟೇ. ಆ ಕಡೆ ಸ್ವಲ್ಪ ಶುಂಠಿನ ಹಾಕಿದ್ವಿ. ಅದೀಗ ಕೀಳ್ಸೋ ಅಂತ ಟೈಮ್ ಬಂತು. ಒಂದು 8 ತಿಂಗಳು ಹತ್ರನೇ ಆಯಿತು ಶುಂಠಿ ಹಾಕಿ. ಇನ್ನೇನು ಈಗ ಕೀಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಜನಕ್ಕೂ ಸಹ ಹೇಳ್ಕೊಬಿಟ್ಟಿದ್ರು. ಸೊ ಅಷ್ಟರೊಳಗೆ ಒಂದು ಸಲ ಎಲ್ಲ ನೋಡಿಬಿಡೋಣ ಅಂತ ಹೇಳಿ ನಮ್ಮ ಫಾರ್ಮ್ಗೆ ಬಂದಿದ್ವಿ. ರೀಸೆಂಟಾಗಿ ಅಡಿಕೆ ಸಸಿ ಎಷ್ಟು ಗ್ರೀನಿಯಾಗಿ ಎಷ್ಟು ಚೆನ್ನಾಗಿದೆ. ಅವ್ರು ಬಂದ್ಬಿಟ್ಟು ನಮ್ಮ ಅಕ್ಕ, ಇನ್ನೊಬ್ಬರು ನಮ್ಮ ಅಜ್ಜಿ. ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ದಿಢೀರಂತ ಬಂದುಬಿಟ್ವಿ. ಕರೆಂಟು ಹಳ್ಳಿ ಕಡೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನೀರು ಬಿಟ್ಬಿಟ್ಟೆ ಹೋಗೋಣ, ಬರೋದು ಬಂದಿದ್ದೀವಿ ಅಂತ ಹೇಳಿ ನೀರು ಬಿಡ್ತಾ ಇದ್ವಿ. ಏನು ಅಂದರೆ ಈ ಹಳ್ಳಿ ಪ್ರಕೃತಿ ಇದೆಲ್ಲ ನೋಡೋಕ್ಕೆ ಇರೋದಕ್ಕೆ ಒಂಥರ ಖುಷಿ. ಈಗೆಲ್ಲ ಸಿಟಿಗೆ ಸೇರ್ಕೊಬಿಟ್ಟು ಫ್ರೆಶ್ ಗಾಳಿ ಎಲ್ಲ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ನಮಗೊಂದು ಸಖತ್ತು ಖುಷಿ ಆಯಿತು. ಹೋಗಿದ್ದು ಏನೋ ಒಂಥರ ಒಂದು ಟ್ರಿಪ್ಗೆ ಹೋದಂಗಾಗಿತ್ತು. ನಾವು ನಮ್ಮ ಸ್ವಂತ ಊರಿಗೆ ಬರೋದೇ ಕಡಿಮೆ, ಹಬ್ಬ ಆ ಥರ ಎಲ್ಲ ಇದ್ದಾಗ ಮಾತ್ರನೇ ಬರೋದು. ಈಗ ಬರೋದು ಅಂತ ಅಂದರೆ ಇನ್ನೂ ಒಂಥರ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ನುಗ್ಗೆ ಮರಗಳನ್ನು ಕೂಡ ಹಾಕಿದ್ರು. ಸೈಡಿಗೆಲ್ಲ ಸೀಬೆಕಾಯಿ ಸಸಿ ಮತ್ತು ಕರಿಬೇವು ಎಲ್ಲ ಕೂಡ ಹಾಕಿದ್ದೀವಿ. ಗುಲಾಬಿ ಗಿಡ, ನಿಮ್ಗೆ ಏನೇನು ಬೇಕೆಲ್ಲ ಈಗ ರೀಸೆಂಟಾಗಿ ಮಾಡಿರೋದಲ್ವ, ಒಂದೊಳ್ಳೆ ಫಾರ್ಮ್ನ. ಖಾಲಿ ಜಮೀನು ಹಾಗೆ ಇತ್ತು, ಏನು ಮಾಡಿರಲಿಲ್ಲ. ಸುಮ್ಮನೆ ಯಾಕೆ ಹಾಗೆ ಬಿಡೋದು ಅಂತ ಹೇಳಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿ ಇದೆಲ್ಲ ಮಾಡಿದ್ವಿ. ಸೊ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು, ಅದೆಲ್ಲ ನಮಗೆ ಸಿಗಬೇಕು ಅಂತ ಅಂದರೆ. ಈ ಮಕ್ಕಳು ಕೂಡ ಇದೆಲ್ಲ ಬಂದ್ಬಿಟ್ಟು ಇದು ಬೀನ್ಸ್ ಹಾಕಿದ್ರು. ಬೀನ್ಸ್ ಎಲ್ಲ ಈಗೆಲ್ಲ ಕಿತ್ತಾಗಿದೆ, ಅದಕ್ಕೋಸ್ಕರ ಇವನ್ನೆಲ್ಲ ಜೋಡಿಸಿದ್ದಾರೆ. ಇವರು ಅದನ್ನೇ ಇಟ್ಕೊಂಡು ಆಟಾಡ್ತಾಯಿದ್ರು. ಇದು ಪುಟ್ಟ ಒಂದು ಶೆಡ್ ಥರ, ತುಂಬ ಬಿಸಿಲಿರುತ್ತಲ್ವ, ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದ್ದಾರೆ. ಮಳೆ ಏನು ಬಂದರೆ ಪ್ರೊಟೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಇದು ನೋಡಿ, ಬಾಯಿ ಇಲ್ಲಿಗೆ ಹಾಕಿದ್ರೆ ಮಣ್ಣೆ ಅದಕ್ಕೆ ಸರಿಯಾಗಿ ಮಣ್ಣು ಸಿಗಲಿಲ್ಲ, ಆ ಕಡೆ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಬರಲಿಲ್ಲ. ಆಲೋವೆರಾ ಕೂಡ ನಮ್ಮ ಅಜ್ಜಿ ಹಾಕಿದ್ರು. ಶುಂಠಿನೇನು ಕೀಳಬೇಕು, ತುಂಬ ದಿನಗಳಾಗಿದ್ವು, ತುಂಬ ಚೆನ್ನಾಗಿ ಬಂದಿದೆ ಶುಂಠಿ. ಜನಕ್ಕೆಲ್ಲ ಹೇಳಿದರು ಇನ್ನೇನು ಅದು ಕಿತ್ತಾಗ್ಬಿಡುತ್ತೆ, ಅಷ್ಟರಲ್ಲಿ ಒಂದು ಸಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಇವರು ಬರೀ ನೀರು ಹಾಕಬೇಕು ಅಷ್ಟು ಟೆನ್ಷನ್ ಮಾಡ್ಕೊಬಿಟ್ಟಿದ್ರು. ಇದು ಬಂದು ಬಾಳೆ ಗಿಡ, ಅದು ಕೂಡ ಈಗಲೇ ಫ್ರೂಟ್ಸ್ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಇನ್ನು ಸ್ವಲ್ಪ ದಿನ ಅಂದರೆ ಬಾಳೆಗೊನೆನೂ ಕೂಡ ಚೆನ್ನಾಗಿ ನಮ್ಮ ಕೈಗೆ ಸಿಕ್ಬಿಡುತ್ತೆ. ಎಲ್ಲ ಆಯಿತು, ಎಲ್ಲ ಮುಗೀತು. ಈಗ ಊರ ಕಡೆ ಚಿಕ್ಕಮಂಗ್ಳೂರಿಗೆ ಹೊರಟೇ ಬಿಟ್ವಿ. ಸಂಜೆ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇಲ್ಲ, ನಮ್ಮ ಮನೆ ಇಲ್ಲೇ ಇರೋದು. ಆದರೆ ನಾವು ಮನೆಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಮ್ಮ ಸ್ವಂತ ಮನೆ, ಅದು ಹುಲಿಕೆರೆ ನಮ್ಮ ಹಳ್ಳಿಯಲ್ಲಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ, ಇವಾಗ ಹೊರಟಿದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಅದು ನನ್ನ ವಿಡಿಯೋ ನೋಡಿದ್ದಕ್ಕೆ ನೀವು ಎಲ್ರಿಗೂ
ಥ್ಯಾಂಕ್ ಯು ಸೋ ಮಚ್.